ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಗಳ ಮುಂಭಾಗದಲ್ಲಿ ಇದ್ದಂತಹ ದೇವರಾಜ ಅರಸು ಅವರ ಪ್ರತಿಮೆ ಅಂದರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆಯನ್ನು ತೆರವುಗೊಳಿಸಿ ನೂತನ ಪ್ರತಿಮೆಯನ್ನು ಇಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾಕೆ ಅಂತಂದರೆ ಈ ಹಿಂದೆ ಇದ್ದಂಥ ಪ್ರತಿಮೆ ಕಳೆದ ನವೆಂಬರ್ 3ರಂದು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅದನ್ನು ಲೋಕಾರ್ಪಣೆಗೊಳಿಸಿದರು. ಆ ಒಂದು ಸಂದರ್ಭದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಬಹುತೇಕ ಮಂದಿ ಆ ಒಂದು ಪ್ರತಿಮೆ ದೇವರಾಜ ಅರಸು ಅವರನ್ನು ಹೋಲ್ತಾ ಇಲ್ಲ ಅನ್ನೋ ಒಂದು ಆಕ್ಷೇಪನೆ ವ್ಯಕ್ತಪಡಿಸಿದರು. ಅದಕ್ಕೆ ಪುಷ್ಟಿ ನೀಡುವಂತೆ ಸ್ವತಃ ದೇವರಾಜ ಅರಸು ಅವರ ಪುತ್ರಿಯಾಗಿರುವಂಥ ಭಾರತೀಯವರು ಕೂಡ ಈ ಒಂದು ಪ್ರತಿಮೆ ನಮ್ಮ ತಂದೆಯನ್ನು ಹೋಲಿಕೆ ಇಲ್ಲ ಅನ್ನೋ ಒಂದು ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಳಿ ಹೇಳ್ಕೊಂಡಿದ್ರು. ಅದಾದ ಬಳಿಕ MLC H. ವಿಶ್ವನಾಥ್ ಕೂಡ ಈ ಬಗ್ಗೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಬೇರೊಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಆಗ್ರಹ ಎಲ್ಲೆಡೆಯಿಂದ ಕೇಳಿಬಂದಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ನೂತನ ಪ್ರತಿಮೆಯ ಒಂದು ನಿರ್ಮಾಣ ಕಾರ್ಯಕ್ಕೆ ಒಂದು ಚಾಲನೆ ನೀಡಿತ್ತು. ಈ ಒಂದು ಪ್ರತಿಮೆಯನ್ನು ಖ್ಯಾತ ಶಿಲ್ಪಿಗಳಾಗಿರುವಂಥ ಅರುಣ್ ಯೋಗಿರಾಜ್ ಅವರು ಅಂತಂದರೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಶ್ರೀರಾಮಲಲ್ಲಾನ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥ ಅರುಣ್ ಯೋಗಿರಾಜ್ ಅವರು ಈ ಒಂದು ನೂತನ ಪ್ರತಿಮೆಯನ್ನು ಕೆತ್ತನೆ ಮಾಡಿದ್ದಾರೆ. ಕೃಷ್ಣ ಶಿಲೆ ಅಂದರೆ ಕಪ್ಪು ಶಿಲೆಯಿಂದ ಈ ಒಂದು ಪ್ರತಿಮೆಯನ್ನು ಕೆತ್ತನೆ ಮಾಡಲಾಗಿದ್ದು ಇದು ಬಹುತೇಕ ದೇವರಾಜ ಅರಸರವರನ್ನು ಹೋಲ್ತಾ ಇರೋ ಒಂದು ಕಾರಣದಿಂದಾಗಿ ಇದಕ್ಕೆ ಎಲ್ಲೆಡೆಯಿಂದನೂ ಕೂಡ ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಂತಹ ಒಂದು ದೇವರಾಜ ಅರಸರವರ ಒಂದು ಹಳೆಯ ಪ್ರತಿಮೆಯನ್ನು ತೆರವುಗೊಳಿಸಿ ಒಂದು ಬೇರೊಂದು ಪ್ರತಿಮೆಯನ್ನು ಈಗ ಪ್ರತಿಷ್ಠಾಪನೆ ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಅಂದರೆ ಅದರಲ್ಲೂ ವಿಶೇಷವಾಗಿ ದೇವರಾಜ ಅರಸರವರ ಅಭಿಮಾನಿಗಳು ಕೂಡ ಇದರಿಂದ ಸಂತಸಗೊಂಡು ಅಂತ ಹೇಳಬೇಕು. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಹಳೆಯ ಪ್ರತಿಮೆಯನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಒಂದು ಜಖಂಗೊಂಡಂತಹ ಪುಡಿಪುಡಿಯಾದಂಥ ಘಟನೆ ನಡೀತು. ಇದನ್ನು ಹೊರತುಪಡಿಸಿದ್ರೆ ಈಗ ಹಳೆಯ ಪ್ರತಿಮೆ ಜಾಗದಲ್ಲಿ ಈಗ ನೂತನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಜನರಿಗೂ ಕೂಡ ಇದು ಸಾಕಷ್ಟು ರೀತಿ ಸಂತಸಕ್ಕೂ ಕೂಡ ಕಾರಣ ಆಗಿ ಅಂತ ಹೇಳ್ಬೋದು. ಇನ್ನು ಈ ಒಂದು ವಿಚಾರದ ಬಗ್ಗೆ ಪ್ರತಿನಿಧಿ ನ್ಯೂಸ್ನಲ್ಲೂ ಕೂಡ ಒಂದು ವಿಶೇಷವಾದ ಒಂದು ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ಹಳೆ ಪ್ರತಿಮೆ ದೇವರಾಜ ಅರಸರವರನ್ನ ಹೋಲ್ತಾ ಇರೋ ಒಂದು ವಿಶೇಷ ವರದಿಯನ್ನು ಬಿತ್ತರಿಸಿದ ಒಂದು ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡು ಹಳೆ ಪ್ರತಿಮೆಯನ್ನು ತೆರವುಗೊಳಿಸಿ ಈಗ ನೂತನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.